ದಂಧೆಕೋರರು ಕನ್ನ ಹಾಕ್ತಿದ್ದಾರೆ. ಯಾದಗಿರಿಯಲ್ಲಿ ನಡೀತಾ ಇದೆ ಎಗ್ಗಿಲ್ಲದೆ ಮರಳು ಮಾಫಿಯಾ. ದಂಧೆಕೋರರ ಅಟ್ಟಹಾಸಕ್ಕೆ ಕ್ರಿಸ್ಟಿಯ ಒಡಲು ನಲುಗೋಗಿದೆ. ಸುರಪುರದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮರಳು ದಂಧೆ. ಹೇಮನೂರು ಗ್ರಾಮದ ಬಳಿ ಕ್ರಿಸ್ಟಿಯ ಒಡಲಿಗೆ ಕನ್ನ ಹಾಕ್ತಿದ್ದಾರಂತೆ ದಂಧೆಕೋರರು. ಸುರಪುರ ಪೊಲೀಸರ ಕೃಪಾ ಕಟಾಕ್ಷದಿಂದಲೇ ಮೈನಿಂಗ್ ಆಗ್ತಾ ಇದೆಯಾ ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಶಾಮೀಲಾಗದೆ ಇಷ್ಟು ಮರಳು ಮಾಫಿಯಾ ನಡೆಯೋದಕ್ಕೆ ಸಾಧ್ಯನಾ ಅಂದ್ರೆ ಹೌದು ಅಂತ ಇದೆ ಮೂಲಗಳು. ಪೊಲೀಸರ ಶ್ರೀರಕ್ಷೆ ಇದೆ. ಆದ್ರಿಂದಲೇ ರಾಜಾರೋಷವಾಗಿ ಮರಳು ಮಾಫಿಯಾ ಆಗ್ತಾ ಇದೆ ಎನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ರಿಪಬ್ಲಿಕನ್ ಮರಳು ಮಾಫಿಯಾ ಎಂಬ ಸಮರ ಮತ್ತೊಂದು ಹಂತ ತಲುಪಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಡೀತಾ ಇರುವ ಅಕ್ರಮ ಮರಳು ದಂಧೆಯ ಬಗ್ಗೆ ನಿರಂತರವಾಗಿ ಸುದ್ದಿ ಮಾಡ್ತಾ ಇದ್ದು, ಇವತ್ತು ಮತ್ತೊಂದು ಅಕ್ರಮ ಮರಳು ಗಣಿಗಾರಿಕೆ ಅಡ್ಡೆಯ ವರದಿ ನಿಮ್ಮ ಮುಂದೆ ಇಡ್ತಾ ಇದೆ. ಅಕ್ರಮ ಮರಳು ದಂಧೆ ವರ್ಸಸ್ ರಿಪಬ್ಲಿಕ್ ಕನ್ನಡ. ಮರಳು ಲೂಟಿಗೂ ಇದೆಯಂತೆ ಲಂಚದ ಮೆನು. ಅಕ್ರಮ ಮರಳು ಗಣಿಗಾರಿಕೆ ಅಡ್ಡೆಗೆ ನುಗ್ಗಿದ ನಿಮ್ಮ ರಿಪಬ್ಲಿಕ್ ತಂಡ ಬರ್ತಿದ್ದಂತೆ ಟ್ರ್ಯಾಕ್ಟರ್ ಸಮೇತ ದಂಧೆಕೋರರು ಎಸ್ಕೇಪ್. ರಿಪಬ್ಲಿಕ್ ಕನ್ನಡದ ತಂಡಕ್ಕೂ ಅಡ್ಡಪಡಿಸಿದ ಅಕ್ರಮ ದಂಧೆಕೋರರು. ಹೌದು, ಯಾದಗಿರಿ ಜಿಲ್ಲೆಯ ಸುರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಸುರಪುರ ತಾಲೂಕಿನ ಹೇಮನೂರು ಗ್ರಾಮದ ಬಳಿ ಇರುವ ಕೃಷ್ಣಾ ನದಿಯಿಂದ ಅಕ್ರಮವಾಗಿ ಮರಳು ತೋಡಿ ದಂಧೆಕೋರರು ಕೃಷ್ಣಯ್ಯ ಒಡಲನ್ನ ಬಗೆದು ಬಾಚುತ್ತಿದ್ದಾರೆ. ಕೃಷ್ಣಾ ನದಿಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಅಡ್ಡೆಗೆ ನುಗ್ಗಿ ರಿಪಬ್ಲಿಕ್ ಕನ್ನಡ ನೈಜ ವರದಿ ಮಾಡಿದೆ. ಅಕ್ರಮ ಮರಳು ಮಾಫಿಯಾದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಡುತ್ತಿದೆ. ಹೇಮನೂರು ಗ್ರಾಮವೊಂದರಲ್ಲಿ ಬರೋಬ್ಬರಿ 116 ಟ್ರ್ಯಾಕ್ಟರ್, 32 ಟಿಪ್ಪರ್ ಲಾರಿಯಲ್ಲಿ ಮರಳು ಸಾಗಾಟ ಮಾಡಲಾಗ್ತಿದೆ. ಮರಳು ಮಾಫಿಯಾ ನಡೆಸುವ ದಂಧೆಕೋರರು ಸುರಪುರ ಪೊಲೀಸರು ಕಂದಾಯ ಇಲಾಖೆಗೆ ಪ್ರತಿ ಗಾಡಿಗೆ ಮಂತ್ಲಿ 16,000 ರೂಪಾಯಿ ಹಣವನ್ನ ಕಟ್ತಾರಂತೆ. ಹೀಗಂತ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಎದುರು ಅಕ್ರಮ ಮರಳು ಮಾಫಿಯಾ ನಡೆಸುವವರ ಸಂಬಂಧಿಕರು ಹೇಳ್ತಾರೆ. ನಿಮ್ದು ಈಗ ಎಷ್ಟು ಗಾಡಿ ಇದಾವ ಅಂತಂದ್ರಿ? 116 ಗಾಡಿ ಅದಾವಣ್ಣ. 116 ಟ್ರ್ಯಾಕ್ಟರ್ ಅದಾವ. ಯಾಕಣ್ಣ ಇಲ್ಲ ಮಾಡ್ತಾ ಇದ್ರ? ಅಲ್ಲ, ಅದೇ ಎಷ್ಟು ಇದಾವ ನಿಮ್ ಊರಲ್ಲಿ? ಎಷ್ಟು ಅಂತ? ಸುಮಾರು ಒಂದು 30-40 ಟಿಪ್ಪರ್ ಓಡಾಡ್ತಾವ. 30ರಿಂದ 40 ಟಿಪ್ಪರ್, 116 ಟ್ರ್ಯಾಕ್ಟರ್ಗಳು. 116 ಮನಿ ಟ್ರ್ಯಾಕ್ಟರ್ಗಳು ನಿಮ್ ಊರ್ದ್ವೆ. ಅಂದ್ರೆ ಈಗ ಎಷ್ಟು ಕಟ್ತೀವಿ? ಮಂತ್ಲಿ ಎಷ್ಟು ಕಟ್ತೀರಿ? 16,000 ಏನ್ ಕಟ್ತಾರಂತ ಹೇಳ್ತಾನ ನಮ್ ತಮ್ಮ. ಅದ 16,000 ಕಟ್ತಾನ ಈಗ. ಅಂದ್ರೆ ಒಂದ್ ಗಾಡಿಗೆ 16,000 ಕಟ್ತೀರಿ? ಹೌದು. ಯಾರ್ಯಾರಿಗೆ ಕಟ್ತೀರಿ? ನಾವ್ ಸ್ವಲ್ಪ ಹಂತವಾಗಿ ಹೆಂಗದು ಅಣ್ಣ? ಅದೇನ ನಾನು ಕೇಳಿದ ಮಟ್ಟಿಗೆ ನಾವು ಹೋದ್ಸಲ ನಾವೊಂದು ಟ್ರ್ಯಾಕ್ಟರ್ ಇದು ಮಾಡೋಣ ಅಂತ ಹೋದಾಗ ಅದೇನ ಒಳಗೆ ಅಂದ್ರೆ ರೋಡಿಗೆ 2,000 ಕೊಡ್ಬೇಕು, ತಹಸೀಲ್ದಾರ್ಗ 5,000, ಡಿಎಸ್ಪಿ 5,000, ಉಳಿಕೆದು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅಂತ ಮಾತಾಡಿದ್ರೆ ಬಿಟ್ಬಿಟ್ಟಿವಿ ನಾವು ಆಸ್ತಿ. ಅಂದ್ರೆ ಈಗ ತಹಸೀಲ್ದಾರು, ಸರ್ಕಲ್ ಇನ್ಸ್ಪೆಕ್ಟರ್, ಡಿವೈಎಸ್ಪಿ ಸೇರಿ 16,000 ಕೊಡ್ತೀರಿ. ಇನ್ನು ಕಳೆದ ಬಾರಿಯೂ ರಿಪಬ್ಲಿಕ್ ಕನ್ನಡ ಸುರಪುರದಲ್ಲಿನ ಅಕ್ರಮ ಮರಳು ಮಾಫಿಯಾ ಬಗ್ಗೆ ಸುದ್ದಿ ಮಾಡಿತ್ತು. ಇದಾದ ಬಳಿಕ ತಣ್ಣಗಾಗಿದ್ದ ಮಾಫಿಯಾ ಇದೀಗ ಮತ್ತೆ ಆಕ್ಟಿವ್ ಆಗಿದೆ. ಒಂದ್ ಕಡೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಕ್ರಮ ಚಟುವಟಿಕೆಗೆ ಬ್ರೇಕ್ ಹಾಕಲು ಸಾಕಷ್ಟು ಪ್ರಯತ್ನವನ್ನ ಪಡ್ತಿದ್ದಾರೆ. ಆದರೆ ಸ್ಥಳೀಯ ಪೊಲೀಸರ ಕರಿ ನೆರಳಿನಲ್ಲಿ ಅಕ್ರಮ ಮರಳು ಮಾಫಿಯಾ ಅವ್ಯವಸ್ಥಿತವಾಗಿ ನಡೀತಾ ಇದೆ. ಬಹಳ ವಿಶೇಷ ಅಂದ್ರೆ ಪೊಲೀಸರು ಅನಾಮಧೇಯ ವ್ಯಕ್ತಿಗಳ ಹೆಸರಿನಲ್ಲಿ ವಾಹನವಿಟ್ಟು ದಂಧೆ ನಡೆಸುತ್ತಿದ್ದಾರೆಂಬ ಮಾತು ಸಹ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುತ್ತಿದೆ. ಒಟ್ಟಾರೆ ಎಲ್ಲಿ ಅಕ್ರಮ ದಂಧೆ ನಡೆಯುತ್ತವೋ ಅಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಸದಾ ಇರುತ್ತೆ. ಅಕ್ರಮ ದಂಧೆಗೆ ಅಧಿಕಾರಿಗಳೇ ಸಾಥ್ ಕೊಟ್ಟರು ಮಾತ್ರ ತಾರ್ಕಿಕ ಅಂತ್ಯ ಸಿಗೋ ತನಕ ನಾವು ಸುಮ್ಮನೆ ಬಿಡೋದಿಲ್ಲ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಓಕೆ, ನಾಗರಾಜ್ ಮಗದುಮ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಇದು ರಾಜಕೀಯ ವ್ಯಕ್ತಿಗಳ ಕೃಪಾ ಕಟಾಕ್ಷದಿಂದ ನಡೆಯುತ್ತಾ? ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಕಳೆದ ವರ್ಷ ಕೂಡ ಇದೇ ಸ್ಟೋರಿಯನ್ನು ನಾವು ಮಾಡಿದ್ವಿ. ಸುರಪುರ ಮಾಜಿ ಎಮ್ಎಲ್ಎ ರಾಜೇಗೌಡರು ಇದೇ ಸ್ಟುಡಿಯೋಗೆ ಬಂದಿದ್ರು. ಇಲ್ಲಿ ಬಹಳ ದೀರ್ಘ ಮಟ್ಟದ ಚರ್ಚೆಗಳಾಯ್ತು. ಅವತ್ತಿನ ಸ್ಟೋರಿಗೂ ಇವತ್ತಿನ ಸ್ಟೋರಿಗೂ ಏನ್ ಬದಲಾವಣೆಗಳಾಯ್ತು ಅಂದ್ರೆ ಅಲ್ಲಿ ಏನ್ ಬದಲಾವಣೆಗಳಾಯ್ತು ಆ ಸ್ಟೋರಿ ಮಾಡಿದ ನಂತರ,
ಈಗಲೂ ಮತ್ತೆ ಅವ್ಯಾಹತವಾಗಿ ನಡೀತಾ ಇದ್ರೆ ಯಾರ ಕೃಪಾ ಕಟಾಕ್ಷ ಇದೆ ಇದಕ್ಕೆ? ಜಯಪ್ರಕಾಶ್ ಶೆಟ್ಟಿ, ಕಳೆದ ಬಾರಿಯೂ ಸಹ ಸುರಪುರದಲ್ಲಿ ನಡೀತಾ ಇರುವಂತಹ ಅಕ್ರಮ ಮರಳು ಮಾಫಿಯಾದ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ನಿರಂತರವಾದ ವರದಿಯನ್ನ ಬಿತ್ತರಿಸಿತ್ತು. ಆ ಒಂದು ಸಂದರ್ಭದಲ್ಲಿ ಅಲ್ಲಿರುವಂತಹ ಸ್ಥಳೀಯ ಶಾಸಕರ ಮೇಲೆ ಈ ಒಂದು ಮಾಫಿಯಾ ನಡೆಸ್ತಾ ಇರುವಂತಹ ಒಂದು ಆರೋಪ ಕೇಳಿ ಬಂದಿತ್ತು. ಆದ್ರೆ ಈ ಬಾರಿ ಏನು ಆ ಒಂದು ಗ್ರಾಮದಲ್ಲಿರುವಂತಹ ಗ್ರಾಮಸ್ಥರೇ ಈ ಒಂದು ದಂಧೆಯನ್ನು ನಡೆಸ್ತಾ ಇರುವಂತಹ ಆರೋಪ ಇರುವಂತದ್ದು. ಯಾಕಂತಂದ್ರೆ ಸುಮಾರು ಏನು ಸುರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಹೇಮನೂರು ಗ್ರಾಮದಲ್ಲಿ ಸುಮಾರು ಒಂದೇ ಒಂದು ಗ್ರಾಮದಲ್ಲಿ ಸುಮಾರು 116 ಟ್ರ್ಯಾಕ್ಟರ್ಗಳು ಮತ್ತು 32 ಟಿಪ್ಪರ್ಗಳ ಮೂಲಕ ಅವ್ಯಾಹತವಾಗಿ ಈ ಒಂದು ಮರಳು ಮಾಫಿಯಾವನ್ನ ನಡೆಸ್ತಾ ಇರುವಂತದ್ದು. ಯಾಕಂತಂದ್ರೆ ಹಗಲು ರಾತ್ರಿ ಅನ್ನದೇ ಈ ಒಂದು ಮರಳು ಮಾಫಿಯಾ ದಂಧೆಕೋರರು ಕೃಷ್ಣಾ ನದಿಯನ್ನ ಬಗೆದು ಬಾಸ್ತಾ ಇರುವಂತದ್ದು. ಯಾಕಂತಂದ್ರೆ ಸುಮಾರು ಗ್ರಾಮದಿಂದ 4 ಕಿಲೋಮೀಟರ್ ಅಂತರದಲ್ಲಿರುವಂತಹ ಈ ಒಂದು ಕೃಷ್ಣಾ ನದಿಯನ್ನ ಬೇಸಿಗೆ ಆರಂಭವಾಗ್ತಾ ಇರುವಂತೆ ಈ ಕೃಷ್ಣಾ ನದಿ ಬತ್ತಿ ಬರಿದಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಮರಳು ಮಾಫಿಯಾದವರು ಕೃಷ್ಣಾ ನದಿಯನ್ನ ಬಗೆದು ಬಾಚ್ತಾರೆ. ಅಂದ್ರೆ ಈ ಒಂದು 5 ತಿಂಗಳ ಅವಧಿಯಲ್ಲಿ ಈ ಒಂದು ಮರಳು ಮಾಫಿಯಾದವರು ತಮ್ಮ ಈ ಒಂದು ದಂಧೆಯನ್ನು ನಡೆಸಿಕೊಳ್ಳಲು ಸಾಕಷ್ಟು ಒಂದು ಹರಸಾಹಸವನ್ನ ಪಡ್ತಾರೆ. ಯಾಕಂತಂದ್ರೆ ಈಗಾಗಲೇ ಕಳೆದ ಬಾರಿಯೂ ಸಹ ನಮ್ಮ ರಿಪಬ್ಲಿಕ್ ಕನ್ನಡ ಈ ಒಂದು ಸುದ್ದಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಿನಗಳ ಕಾಲ ಈ ಒಂದು ಮಾಫಿಯಾ ತಣ್ಣಗಾಗಿತ್ತು. ಅದಾದ ಬಳಿಕ ಜಿಲ್ಲೆಯಲ್ಲಿರುವಂತಹ ಪೊಲೀಸ್ ವರಿಷ್ಠಾಧಿಕಾರಿಗಳು ಬದಲಾವಣೆ ಆಗ್ತಾರೆ. ಅದಾದ ಬಳಿಕ ಈಗಷ್ಟೇ ಬಂದಂತ ಎಸ್ಪಿ ಅವರು ಕೂಡ ಈ ಒಂದು ಅಕ್ರಮ ಚಟುವಟಿಕೆಗಳನ್ನ ಬ್ರೇಕ್ ಹಾಕುವಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸುರಪುರ ಪೊಲೀಸರ ಕೃಪಾ ಕಟಾಕ್ಷದಿಂದಾಗ್ಲಿ ಏನು ಸುರಪುರ ಭಾಗದಲ್ಲಿ ಕೆಲವೊಂದು ಹಳ್ಳಿಗಳಲ್ಲೂ ಈಗಾಗಲೂ ಸಹ ಈ ಒಂದು ಮಾಫಿಯಾ ನಡೀತಾ ಇರುವಂತದ್ದು. ಅಂದ್ರೆ ಈ ಒಂದು ಯಮನೂರು ಗ್ರಾಮದಲ್ಲಿ ನಡೀತಾ ಇರುವಂತಹ ಮಾಫಿಯಾ ರಿಪಬ್ಲಿಕ್ ಕನ್ನಡಕ್ಕೆ ಸಾಕಷ್ಟು ಅಲ್ಲಿರುವಂತಹ ಸ್ಥಳೀಯರೇ ಒಂದು ಫೋಟೋಗಳನ್ನ ಹಾಕ್ತಾ ಇದ್ರು. ಅಂದ್ರೆ GPS ಫೋಟೋಗಳನ್ನ ಹಾಕಿ ಅಲ್ಲಲ್ಲ, ಈಗ ಇದರ ಮೂಲ ಯಾರ್ದು? ಇದಕ್ಕೊಬ್ಬ ಒಬ್ಬ ಅಪ್ಪ ಅಂತ ಬೇಕಲ್ಲ, ಇದಕ್ಕೆ ಇದನ್ನೆಲ್ಲ ಮಾಡೋದಕ್ಕೆ ಒಬ್ಬ ಯಾರೋ ಇರ್ಬೇಕಲ್ಲ, ಯಾರದು? ಖಂಡಿತವಾಗಿಯೂ ಕಳೆದ ಬಾರಿಯಂತೆ ಈ ಬಾರಿ ಏನು ಈ ಬದುಕಿ ಯಾವುದೇ ಒಂದು ಪ್ರಭಾವಿಗಳ ಹಸ್ತಕ್ಷೇಪ ಇಲ್ಲ ಅಂತಂದ್ರೆ ಆ ಒಂದು ಗ್ರಾಮಸ್ಥರೇ ಈ ಒಂದು ದಂಧೆಯನ್ನ ನಡೆಸ್ತಾ ಇರುವಂತಂದ್ರೆ ಗ್ರಾಮದ ಪ್ರತಿಯೊಂದು ಮನೆಯಲ್ಲೂ 2 ರಿಂದ 3-4 ಟ್ರ್ಯಾಕ್ಟರ್ಗಳನ್ನ ಇಟ್ಕೊಂಡು ಆ ಒಂದು ಟ್ರ್ಯಾಕ್ಟರ್ಗಳ ಮೂಲಕ ದಂಧೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಕೆಲವೊಂದಿಷ್ಟು ಪೊಲೀಸರು ಕೂಡ ಈ ಒಂದು ಟ್ರ್ಯಾಕ್ಟರ್ಗಳನ್ನ ಅಲ್ಲಿ ಬಿಟ್ಟು ಆ ಒಂದು ಗ್ರಾಮಸ್ಥರಿಂದಲೂ ಕೂಡ ಈ ಒಂದು ಅಕ್ರಮ ಮರಳು ಮಾಫಿಯಾನ ನಡೆಸ್ತಾ ಇರುವಂತಹ ಆರೋಪ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ವಿಚಾರವನ್ನ ಅಲ್ಲಿರುವಂತಹ ಏನು ಅಕ್ರಮ ಮರಳು ಮಾಫಿಯಾ ನಡೆಸ್ತಾ ಇರುವಂತಹ ಸಂಬಂಧಿಕರೊಬ್ಬರು ನಮ್ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಹಂಚಿಕೊಂಡಿರುವಂತದ್ದು. ಯಾಕಂತಂದ್ರೆ ಕಳೆದ ಬಾರಿ ಅವರು ಕೂಡ ಏನು ಈ ಒಂದು ಠಾಣೆಗೆ ಹೋಗಿ ಈ ಒಂದು ಮಾಫಿಯಾ ದಂಧೆಯನ್ನ ಮಾತುಕತೆ ನಡೆಸುವಂತ ಸಂದರ್ಭದಲ್ಲಿ ಅವನಿಗೂ ಕೂಡ ಒಂದು ರೀತಿ ಪೊಲೀಸರು ಒಂದು ಎದುರು ಕೊಟ್ಟಿದ್ರಂತಂದ್ರೆ ನಾವು ನಿಮಗೊಂದು ನಾಗರಾಜ್, ಈಗ ಇದು ಕೇವಲ ಈಗ ಕೃಷ್ಣೆ ಒಳಲು ಅಂದ್ರೆ ಎಲ್ಲೆಲ್ಲ ಬರುತ್ತೆ? ಕೇವಲ ಸುರಪುರದಲ್ಲಿ ಮಾತ್ರ ನಡೆಯುತ್ತಾ, ಬೇರೆ ಕಡೆ ಕೂಡ ನಡೆಯುತ್ತಾ? ಯಾದಗಿರಿಯಲ್ಲಿ ಅದು ಯಾವ್ದು ಊರು? ಬೇರೆ ಬೇರೆ ಸುರಪುರ ಮಾತ್ರವಲ್ಲ, ವಡಗೇರ ತಾಲೂಕಿನ ಹಲವು ಗ್ರಾಮಗಳಲ್ಲೂ ಸಹ ಈ ಒಂದು ದಂಧೆ ನಡೆಯುತ್ತೆ. ಯಾಕಂದ್ರೆ ಕಳೆದ ಒಂದು 15 ದಿನಗಳ ಹಿಂದಷ್ಟೇ ಒಂದು ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಕೊಟ್ಟಿತ್ತು. ಯಾಕಂತಂದ್ರೆ ಈ ಒಂದು ವಡಗೇರ ತಾಲೂಕಿನ ಗೊಂದೇನೂರು ಅನ್ನುವಂತ ಗ್ರಾಮದಲ್ಲಿ ಒಬ್ಬ ಈ ಒಂದು ಅಕ್ರಮ ಮರಳು ಮಾಫಿಯಾ ನಡೆಯುತ್ತಿರುವಂತಹ ಬಗ್ಗೆ ಎಸ್ಪಿಗೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ದೂರು ಕೊಟ್ಟ ರೈತನ ಮೇಲೂ ಸಹ ದಂಧೆಕೋರರು ಹಲ್ಲೆಯನ್ನು ನಡೆಸಿದ್ರು. ಸದ್ಯ ಈಗ ಆ ಒಂದು ದಂಧೆ ಬಂದ್ ಆಗಿರುವಂತದ್ದು. ಆದ್ರೆ ಸುರಪುರದಲ್ಲಿ ಕಳೆದ 1.5 ತಿಂಗಳಿಂದ ಮತ್ತೆ ಈಗ ಆಕ್ಟಿವ್ ಆಗಿ ಆ ಒಂದು ದಂಧೆ ಸದ್ಯ ನಡೀತಾ ಇರುವಂತದ್ದು. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಒಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.